ಹಾಯ್ ಎವ್ರಿವನ್ 2026ರ ಈ ಯುಗಾದಿಯಂದು ಪರಾಭವ ನಾಮ ಸಂವತ್ಸರಕ್ಕೆ ಕಾಲಿಡುವ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಯುಗಾದಿ ಹಬ್ಬದ ಸ್ಪೆಷಲ್ ಒಬ್ಬಟ್ಟು ಅಥವಾ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡೋಣ. ಬೆಲ್ಲ ಮತ್ತು ಬೇಳೆಯಿಂದ ಮಾಡಿದ ಈ ಟ್ರೆಡಿಷನಲ್ ಸ್ವೀಟ್ ಫೆಸ್ಟಿವಲ್ಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 1 ಗ್ಲಾಸು ತೊಗರಿಬೇಳೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 2-3 ಸಲ ವಾಶ್ ಮಾಡಬೇಕು. ಚೆನ್ನಾಗಿ ವಾಶ್ ಮಾಡಿ 4 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಕೊನೆಗೆ ಬಾಯ್ಲ್ ಆದಮೇಲೆ ಬೇಳೆ ಅರ್ಧ ಬೆಂದ ಮೇಲೆ ಇನ್ನೊಂದು ಗ್ಲಾಸಷ್ಟು ನೀರನ್ನು ನಾನು ಸೇರಿಸ್ಕೊಳ್ತೀನಿ. ಕೊನೆಯಲ್ಲಿ ನೋಡಿ ಈ ರೀತಿ ಬೇಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. 1 ಗ್ಲಾಸಷ್ಟು ಮೈದಾ ಹಿಟ್ಟು ಮತ್ತು ಇನ್ನೊಂದು ಅರ್ಧದಷ್ಟು ಮೈದಾನ ಸೇರಿಸ್ಕೊಂಡಿದ್ದೀನಿ. 1.5 ಗ್ಲಾಸಷ್ಟು ಮೈದಾನ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಚಿರೋಟೆ ರವೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ 1 ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಸ್ವಲ್ಪ ಮೇಲೆ ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ. ಒಂದು 6-7 ನಿಮಿಷ ಇದನ್ನು ಚೆನ್ನಾಗಿ ನಾದಬೇಕು. ಸ್ವಲ್ಪ ಎಫರ್ಟ್ ಹಾಕಿನೇ ನಾದಬೇಕು. ಚೆನ್ನಾಗಿ ನಾದಿ ಇದನ್ನು ಹಸ್ತದಿಂದ ನಾದ್ಕೋಬೇಕು. ಆವಾಗ ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ನಾದ್ಕೊಳ್ಳಿ. ಎಷ್ಟು ಚೆನ್ನಾಗಿ ನೀವು ನಾದ್ತೀರೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು. ಈ ರೀತಿ ಚೆನ್ನಾಗಿ ನಾದ್ಕೊಂಡು ಮೇಲೆ ಸ್ವಲ್ಪ ಆಯಿಲನ್ನು ಹಾಕಿ 2-3 ಅವರ್ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಚೆನ್ನಾಗಿ ಇದನ್ನು ಕವರ್ ಮಾಡಿ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಇವಾಗ ನೋಡಿ ಬೇಳೆ ಆಲ್ಮೋಸ್ಟ್ ಬೆಂದಿದೆ. ಇವಾಗ ಪೂರ್ತಿಯಾಗಿ ಕುಕ್ ಆಗಿದೆ. ತುಂಬ ಬೇಳೆನ ಕಲಸೋ ಥರ ಬೇಯಿಸ್ಕೋಬೇಡಿ. ಒಂದು ಮೀಡಿಯಮ್ ಹದದಲ್ಲಿ ಬೇಳೆ ಚೆನ್ನಾಗಿ ಬೆಂದಿರಬೇಕು. ಆವಾಗ ಇದನ್ನು ಕಟ್ಟನ್ನು ಸಪ್ರೇಟ್ ಮಾಡ್ಕೋಬೇಕು. ಈಗ ಕಟ್ಟನ್ನು ಎತ್ತಿಟ್ಟು ಬೇಳೆಗೆ ಬೆಲ್ಲನ ಸೇರಿಸ್ಕೊಳ್ಳೋಣ. ನಾನು 1 ಗ್ಲಾಸಷ್ಟು ಸೇಮ್ ಅಳತೆನಲ್ಲೇ ಬೇಳೆ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಫಿಲ್ಟರ್ ಬೆಲ್ಲನ ಹಾಕ್ಕೊಳ್ಳಿ. ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಮಿಕ್ಸಿ ಜಾರಲ್ಲಿ ಹಾಗೆ ಹಾಕಿದ್ರೆ ಅದು ನುಣ್ಣಗಾಗೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಕರಗುವಷ್ಟರಲ್ಲಿ ಕಾಯಿನ ಹಾಕ್ಕೋಬೇಕು. ನಾನು 1.5 ಹೋಳಷ್ಟು ಕಾಯನ್ನು ಯೂಸ್ ಮಾಡಿದ್ದೀನಿ. 1.5 ಹೋಳು ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಹೀಗೆ ಕಾಯಿ ಹಾಕಿ ಇದನ್ನು ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಬಿಡಬೇಕು. ಚೆನ್ನಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ಮತ್ತು ಬೆಲ್ಲ ಕರಗಿ ನೀರು ಚೆನ್ನಾಗಿ ಡ್ರೈ ಆಗಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ತಳ ಹಿಡಿದೇ ಇರೋ ಹಾಗೆ ನೋಡ್ಕೊಳ್ತಾ ಇರಬೇಕು. ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ ಹದವಾಗಿ ಬಂದಿದೆ. ಇವಾಗ ಬೇಳೆ ಕಾಯಿ ಮತ್ತು ಬೆಲ್ಲ ಎಲ್ಲ ಚೆನ್ನಾಗಿ ಹದವಾಗಿದಾಗಿದೆ. ತಣ್ಣಗಾಗೋಷ್ಟರಲ್ಲಿ ಕಾಯಿ ರಸನ ಮಾಡ್ಕೊಳ್ಳೋಣ. ಇವಾಗ ಕಾಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲಷ್ಟು ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲಷ್ಟು ಕಾಯಿ ಹಾಕ್ಕೊಂಡು ಅದಕ್ಕೆ 2-3 ಏಲಕ್ಕಿನ ಹಾಕ್ಕೊಳ್ಳಿ ಫ್ಲೇವರ್ಗೆ. ಹಾಗೆ 1 ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 2 ಸ್ಪೂನಷ್ಟು ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕ್ವಾಂಟಿಟಿನ ಹೆಚ್ಚು ಮಾಡ್ಕೋಬೋದು. ತುಂಬ ತೆಳ್ಳಗಿರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಈ ಹದದಲ್ಲಿದ್ದರೆ ಸಾಕು. ಇವಾಗ ಬೇಳೆ ತಣ್ಣಗಾಗಿದೆ. ಸ್ವಲ್ಪ ಬೆಚ್ಚಗಿರುವಾಗಲೇ ಬೇಳೆನ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಕ್ರಾಸ್ಲಿ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸಾಫ್ಟಾಗಿ ನುಣ್ಣಗೆ ರುಬ್ಕೋಬೇಕು. ಒಂದು ಬೇಳೆಗಳು ಸಿಗಬಾರ್ದು. ಒಬ್ಬಟ್ಟು ತಟ್ಟುವಾಗ ಒಂದು ಬೇಳೆ ಸಿಗಬಾರ್ದು. ಆ ರೀತಿ ಸಾಫ್ಟಾಗಿ ಇದನ್ನು ರುಬ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ರುಬ್ಕೊಂಡು ಎತ್ತಿಟ್ಕೊಳ್ಳೋಣ. ಇದಕ್ಕೆ ನೀರನ್ನು ಸೇರಿಸದೆ ರುಬ್ಕೋಬೇಕು. ನೋಡಿ ನಾನು ಎಲ್ಲ ಬೇಳೆನೂ ಕೂಡ ರುಬ್ಬಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಬ್ಬಟ್ಟನ್ನು ತಟ್ಕೋಬೇಕು. ಒಬ್ಬಟ್ಟನ್ನು ತಟ್ಟೋದಕ್ಕೂ ಮೊದಲು ನಾವು ಈ ಹೂರಣದಿಂದ ಉಂಡೆಗಳನ್ನು ಮಾಡ್ಕೋಬೇಕು. ನಮಗೆ ಯಾವ ಸೈಜ್ಗೆ ಒಬ್ಬಟ್ಟನ್ನು ಮಾಡ್ಕೊಳ್ತೀರೋ ಆ ಸೈಜಲ್ಲಿ ಚಿಕ್ಕದಾಗಿ ಉಂಡೆಗಳನ್ನು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ನೋಡಿ ನಾನು ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆನ ಹಾಕ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಆರಾಮಾಗಿ ಕಟ್ಬೋದು. ಒಂದೇ ಕೈಯಲ್ಲೇ ಆರಾಮಾಗಿ ಕಟ್ಕೊಳ್ಬೋದು. ಈ ರೀತಿ ಸಣ್ಣದಾಗಿ ಮಾಡಿಕೊಂಡು ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟು ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿದು ನೆಂದು ಚೆನ್ನಾಗಿ ಉಬ್ಬಿದೆ. ಇದನ್ನು ನಾದ್ಕೋಬೇಕು. ಇನ್ನೊಂದು ಸಲ ನಾದ್ಕೊಂಡು
ಇವಾಗ ಕೈಗೆ ಸ್ವಲ್ಪ ಎರಡೂ ಕೈಗೆ ಎಣ್ಣೆನ ಹಚ್ಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ತಗೊಂಡು ಇದನ್ನು ಕೈ ಮೇಲಾದ್ರೂ ತಟ್ಕೋಬೋದು, ಇಲ್ಲಾಂದರೆ ಎಲೆ ಮೇಲಾದ್ರೂ ತಟ್ಕೋಬೋದು. ನಿಮಗೆ ಯಾವುದು ಈಸಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಅದನ್ನು ಅಗಲವಾಗಿ ತಟ್ಕೊಂಡು ಮೈದಾನ ಅದ್ರ ಮೇಲೆ ಉಂಡೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನಿಟ್ಟು ಸುತ್ತ ಈ ರೀತಿ ಕವರ್ ಮಾಡ್ಕೋಬೇಕು. ಈ ರೀತಿ ಕವರ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದ್ರು ಉಳ್ಕೊಂಡ್ರೆ ಅದನ್ನು ತೆಗೆದಾಕಿ ಈ ರೀತಿ ಪೂರ್ತಿಯಾಗಿ ಕವರ್ ಮಾಡ್ಕೊಳ್ಳಿ. ಕವರ್ ಮಾಡಿಟ್ಕೊಂಡು ಇದೇ ರೀತಿ ಈಗೆಲ್ಲ ಉಂಡೆಗಳನ್ನು ಕವರ್ ಮಾಡಿಟ್ಕೊಂಡ್ರೆ ನಾವು ಈಸಿಯಾಗಿ ಒಬ್ಬಟ್ಟನ್ನು ಫಾಸ್ಟಾಗಿ ತೊಟ್ಕೊಂಡ್ಬಿಡ್ಬೋದು. ಈ ರೀತಿ ಕವರ್ ಮಾಡ್ಕೋಬೇಕು ಮೈದಾಯಿಂದ. ನೋಡಿ, ನಾನೀಗ ಹೂರ್ಣನ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಲ್ಲವೂ ಇದನ್ನು ಡ್ರೈ ಆಗದೆ ಇರೋ ಹಾಗೆ ಏನಾದರೂ ಒಂದು ಎಲೆನ ಮುಚ್ಚಿಟ್ಕೊಂಡು ಈಗ ಒಂದೊಂದನ್ನೇ ತಗೊಂಡು ಕೈಯಲ್ಲೇ ಇದನ್ನು ತಟ್ಕೋಬೇಕು. ಕೈಯಲ್ಲಿ ಬರಲಿಲ್ಲ ಅಂತಂದರೆ ಒಂದು ಪ್ಲಾಸ್ಟಿಕ್ ಕವರನ್ನು ಮೇಲೆ ಹಾಕ್ಕೊಂಡು ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಈ ಒಂದು ಮೆಥಡಿಂದ ನಾವು ಮಾಡ್ಕೋಬೋದು. ಮೇಲೆ ಕವರ್ ಹಾಕಿ ಈ ರೀತಿ ಮಾಡಿಕೊಂಡ್ರೆ ಈಸಿಯಾಗಿ ಎಷ್ಟು ತೆಳುಗೆ ಬೇಕೋ ಅಷ್ಟು ತೆಳುವಾಗಿ ನಾವು ತಟ್ಕೋಬೋದು. ನೋಡಿ, ಈ ರೀತಿ ಮಾಡೋದ್ರಿಂದ ಒಬ್ಬಟ್ಟು ಮಾಡೋದು ತುಂಬಾ ಈಸಿಯಾಗಿ ಕೈಯಲ್ಲೇ ತೆಗಿಬೋದು. ತವ ಬಿಸಿ ಇಟ್ಕೊಂಡು ಈಗ ತವ ಮೇಲೆ ಇದನ್ನು ಈಸಿಯಾಗಿ ಹಾಕ್ಬೋದು. ತವ ಮೇಲೆ ಹಾಕಿ ಇದನ್ನು ಎರಡೂ ಸೈಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳಿ. ಇದೇ ರೀತಿ ಎಲ್ಲ ಒಬ್ಬಟ್ಟನ್ನು ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ಕಲಿಸುವಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಲಿಸುವಾಗ ಹದವಾಗಿ ಕಲಿಸ್ಕೋಬೇಕು ಮತ್ತು ಅದನ್ನು ಚೆನ್ನಾಗಿ ನಾದ್ಕೋಬೇಕು ಮತ್ತು ಅಷ್ಟರಲ್ಲಿ ಹೆಚ್ಚು ಕಾಲ ರೆಸ್ಟಲ್ಲಿ ಇಡಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ಈಗ ನಮ್ಮ ಯುಗಾದಿ ಸ್ಪೆಷಲ್ ಹೋಳಿಗೆ ರೆಡಿ. ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿದೆ. ಬಾಳೆ ಎಲೆ ಮೇಲೆ ಊಟ ಮಾಡೋದು ಅಂದರೆ ಹಬ್ಬದ ಊಟಕ್ಕೆ ಕಳೆ ಬಂದಂಗೆ. ಒಬ್ಬಟ್ಟಿನ ಜೊತೆಗೆ ಕಾಯಿ ಹಾಲು ಮತ್ತು ತುಪ್ಪ, ಹಾಗೆ ಹೆಸರುಬೇಳೆ, ಕೋಸಂಬರಿ ಮತ್ತು ಕಡಲೆಕಾಳು ಉಸ್ಲಿ, ಹಾಗೆ ಅನ್ನ ಮತ್ತು ಒಬ್ಬಟ್ಟು ಸಾಂಬಾರಿನ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಒಬ್ಬಟ್ಟಿಗೆ ಕಾಯಿ ಹಾಲು ಮತ್ತು ತುಪ್ಪ ಹಾಕಿ ಮಿಕ್ಸ್ ಮಾಡಿ ತಿಂದರೆ ರುಚಿ ಅದ್ಭುತವಾಗಿರುತ್ತೆ. ಈ ಒಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.